ನಮಸ್ತೆ ಗೆಳೆಯರೆ, ವೆಲ್ಕಮ್ ಟು ಆಲ್ರೌಂಡರ್ ಆಟ. ಪ್ರೋ ಕಬಡ್ಡಿ ಸೀಸನ್ 11ರ ಆಕ್ಷನ್ನಲ್ಲಿ ಬೆಂಗಳೂರು ಬುಲ್ಸ್ನ ಕೋಚ್ ರಣಧೀರ್ ಸಿಂಗ್ ಶರಾವತ್ ಭರ್ಜರಿ ಬೇಟೆಯನ್ನೇ ಆಡಿದ್ದಾರೆ. ಪ್ರೋ ಕಬಡ್ಡಿ ಇತಿಹಾಸದ ನಂಬರ್ 1 ರೈಡರ್ 1400ಕ್ಕೂ ಅಧಿಕ ರೈಟ್ ಪಾಯಿಂಟ್ಸ್ ಗಳಿಸಿರುವ ಪ್ರದೀಪ್ ನರ್ವಾಲ್ ಅವರನ್ನು ಬುಲ್ಸ್ ತಂಡಕ್ಕೆ ಕರೆತಂದಿದ್ದಾರೆ. ಅಷ್ಟೇ ಅಲ್ಲ, ಮಿಂಚಿನ ರೈಡರ್ ಅಜಿಂಕ್ಯ ಪವಾರ್ ಅನ್ನು ಕೂಡ ಬುಲ್ಸ್ ತಂಡಕ್ಕೆ ಸೇರಿಸಿದ್ದಾರೆ. ಅಜಿಂಕ್ಯ ಪವಾರ್ 1.1 ಕೋಟಿಗೆ ಬುಲ್ಸ್ ಕೋಟೆ ಸೇರಿದರೆ ಡುಬ್ಕಿ ಕಿಂಗ್ ಪ್ರದೀಪ್ ಅವರನ್ನು 70 ಲಕ್ಷಕ್ಕೆ ಬುಲ್ಸ್ ಖರೀದಿಸಿತು. ಅಜಿಂಕ್ಯ ಪವಾರ್ ಮತ್ತು ಪ್ರದೀಪ್ ನರ್ವಾಲ್ ಅವರು ಬುಲ್ಸ್ ತಂಡ ಸೇರಿಕೊಂಡಿರುವುದರಿಂದ ಬುಲ್ಸ್ನ ರೈಡಿಂಗ್ ವಿಭಾಗ ಬಲಿಷ್ಠವಾಗಿದೆ. ಇವರಿಷ್ಟೇ ಅಲ್ಲದೆ ರಣಧೀರ್ ಸಿಂಗ್, ಪವನ್ ಶರಾವತ್ ಹಾಗೂ ಮಣಿಂದರ್ ಸಿಂಗ್ ಅವರನ್ನು ಖರೀದಿಸಲು ಬಹಳ ಪ್ರಯತ್ನ ಪಟ್ಟರು. ನಮ್ಮ ಬುಲ್ಸ್ ಮತ್ತು ಯು ಮುಂಬಾ ನಡುವೆ ಬಿಗ್ ಫೈಟ್ ಕೂಡ ನಡೆಯಿತು. ಬುಲ್ಸ್ ಪವನ್ಗಾಗಿ 1.7 ಕೋಟಿವರೆಗೂ ಬಿಡ್ ಮಾಡಿತು. ಕೊನೆಗೆ ಯು ಮುಂಬಾ 1.725 ಕೋಟಿಗೆ ಪವನ್ ಖರೀದಿಸಿತು. ಆದರೆ ತೆಲುಗು ಟೈಟಾನ್ಸ್ FBM ಬಳಕೆ ಮಾಡಿ ಪವನ್ ಅನ್ನು ಮತ್ತೆ ತಮ್ಮ ತಂಡಕ್ಕೆ ಸೇರಿಸಿಕೊಂಡರು. ಇನ್ನು ಮಣಿಂದರ್ ಸಿಂಗ್ ಅವರನ್ನು ಖರೀದಿಸಲು ನಮ್ಮ ಬುಲ್ಸ್ ಸಾಕಷ್ಟು ಫೈಟ್ ಮಾಡಿತು. ಕಡೆಗೆ 1.15 ಕೋಟಿಗೆ ಮಣಿಂದರ್ ಸಿಂಗ್ ಅವರನ್ನು ಇನ್ನೇನು ಬೆಂಗಳೂರು ತಂಡಕ್ಕೆ ಬಂದೇ ಬಿಟ್ಟರು ಎನ್ನುವಾಗ ಬೆಂಗಾಲ್ ವಾರಿಯರ್ಸ್ ತಂಡ FBM ಯೂಸ್ ಮಾಡಿತು. ಇದರಿಂದ ಮಣಿಂದರ್ ಸಿಂಗ್ 1.15 ಕೋಟಿಗೆ ಬೆಂಗಾಲ್ ವಾರಿಯರ್ಸ್ ತಂಡದ ಪಾಲಾದರು. ಇನ್ನು ಇಡೀ ದಿನದ ಹರಾಜಿನಲ್ಲಿ ಬುಲ್ಸ್ ಕೇವಲ 2 ಆಟಗಾರರನ್ನು ಮಾತ್ರ ಖರೀದಿಸಿದ್ದು, ನಾಳೆ ನಡೆಯುವ ಹರಾಜಿನಲ್ಲಿ ಯಾವೆಲ್ಲ ಆಟಗಾರರನ್ನು ಖರೀದಿಸುತ್ತೆ ಎಂದು ಕಾದು ನೋಡಬೇಕಿದೆ.